ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಡಿಸೆಂಬರ್ 15 ಹಾಗೂ 16ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರಾದ ಜಿ.ಎಂ. ಸುರೇಶ್ ಬಾಬು ತಿಳಿಸಿದ್ದಾರೆ. ಈ ಕುರಿತಂತೆ ಡಿಸೆಂಬರ್ 9ರಂದು ಅವರು ಮಾಹಿತಿ ನೀಡಿದ್ದಾರೆ. ಡಿಸೆಂಬರ್ 15ರಂದು ರಾಜ್ಯಾದ್ಯಂತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು. ಡಿಸೆಂಬರ್ 16ರಂದು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗ ಧರಣಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಪರವಾನಗಿ ಪಡೆದ ಪತ್ರ ಬರಹಗಾರರೆಲ್ಲರೂ ಭಾಗಿಯಾಗುತ್ತಿದ್ದಾರೆ. 2 ದಿನಗಳ ಕಾಲ ಸಾರ್ವಜನಿಕ ಸೇವೆಯಲ್ಲಿ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ತೆಲಂಗಾಣ ಮಾದರಿಯಲ್ಲಿ ಪರವಾನಗಿ ಪಡೆದ ಪತ್ರ ಬರಹಗಾರರಿಗೆ ಮಾತ್ರ ಲಾಗಿನ್ ವ್ಯವಸ್ಥೆ ಕಲ್ಪಿಸಬೇಕು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಹಾಗೆಯೇ ಅನಧಿಕೃತವಾಗಿ ಪತ್ರ ಬರಹ ಮಾಡುವವರಿಗೆ ಕಡಿವಾಣ ಬೀಳಲಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ತಂತ್ರಾಂಶದಲ್ಲಿ ಹಲವು ನ್ಯೂನತೆಗಳಿದ್ದು ಅವುಗಳ ಪರಿಹಾರಕ್ಕೆ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಪತ್ರ ಬರಹಗಾರರ ಎಲ್ಲ ಬೇಡಿಕೆಗಳನ್ನು ಕಾಲಮಿತಿಯೊಳಗೆ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಶಿವಮೊಗ್ಗ ತಾಲೂಕು ಅಧ್ಯಕ್ಷರಾದ ಎಸ್.ಎಚ್. ಲೋಹಿತ್ ಕುಮಾರ್, ಗೌರವಾಧ್ಯಕ್ಷರಾದ ಎಂ.ಜಿ. ಬಾಲಕೃಷ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಮಾನೆ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಂಜನೇಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತು ಪತ್ರ ಬರಹಗಾರರ ಒಕ್ಕೂಟದ ನಿರ್ಣಯದಂತೆ ರಾಜ್ಯ ಉಪಾಧ್ಯಕ್ಷರಾದ ಜಿ.ಎಂ. ಸುರೇಶ್ ಬಾಬರವರ ತನ್ನ ಒಂದೆರಡು ಅನಿಸಿಕೆಗಳು. ನಮ್ಮಗಳ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಉದಾಹರಣೆಯಾಗಿ ತೆಲಂಗಾಣ ಮಾದರಿಯಲ್ಲಿ ಲಾಗಿನ್ ಕೊಡಬೇಕು ಅಂತೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಆದ್ದರಿಂದ ಜಿಲ್ಲೆ ಒಳಗೆ ಎಲ್ಲ ಕಡೆಯೂ ಕೆಲವು ಕಾವೇರಿ ಸಮಸ್ಯೆ ಆಗ್ತಾಯಿದೆ. ಕಾವೇರಿ 2 ಬಂದ ಮೇಲೆ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವು ಪ್ರಾಪರ್ಟಿಗಳಲ್ಲಿ ಯಾವುದೋ ಸೈಟ್ ಹೊಡೆದು ಯಾವುದೋ ಏರಿಯಾ ಬರ್ತಾ ಇದ್ದಾವೆ. ಯಾವುದೋ ಏರಿಯಾ ಹೊಡೆದ್ಬಿಟ್ರೆ ಮತ್ತೆ ಅದೇ ಏರಿಯಾ ಬರ್ತೀವಿ. ಹಂಗಾಗಿ ಗೊಂದಲ ಗೂಡಾಗಿದೆ. ಆದ್ದರಿಂದ 7ನೇ ತಾರೀಕಿನ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ಬರುವ ಎಲ್ಲ ಜಿಲ್ಲೆಗಳು ಹಮ್ಮಿಕೊಂಡಿದ್ವಿ. ಇದರ ಮಾದರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೋಮವಾರದಿಂದ ಎಲ್ಲ ಡಿಟೇಟಿವ್ಗಳನ್ನು ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ತಾಲೂಕು ಸಬ್ ಡಿವಿಷನ್ ಕಚೇರಿ ಮುಂದೆ ಧರಣಿ ಹಾಕ್ಕೊಂಡಿದ್ದೀವಿ. ಎಲ್ಲ ತಾಲೂಕಿನ ಪತ್ರ ಬರಹಗಾರರು ಸಹಕರಿಸಬೇಕಾಗಿ ವಿನಂತಿ. ಏನು ಅಂದರೆ ಇವಾಗ ಕಾವೇರಿ 2 ಆನ್ಲೈನ್ ಬಂದ ಮೇಲೆ ನಮ್ಮ ಪತ್ರ ಬರಹಗಾರರಿಗೆ ಯಾವುದೇ ರೀತಿ ಉಳಿವಿಗಾಗಿ ನಮಗೆ ಏನೋ ದಾರಿ ಕಾಣ್ತಾ ಇಲ್ಲ. ಆದ್ದರಿಂದ ನಮ್ಮ ಉಳಿವಿಗಾಗಿ, ನಮ್ಮ ಎಲ್ಲ ಪತ್ರ ಬರಹಗಾರರ ಉಳಿವಿಗಾಗಿ ತೆಲಂಗಾಣ ಮಾದರಿಯಲ್ಲಿ ರೈಟರ್ ಲಾಗಿನ್ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರು ಇದುವರೆಗೂ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ನಾವು ಎಲ್ಲ ತಾಲೂಕು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳ ಮುಂದೆ ನಾವು ಈ ಸೋಮವಾರ 15ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ದಿನ ನಾವು ಎಲ್ಲ ಪತ್ರ ಬರಹಗಾರರು ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೆ ಈ ಮೂಲಕ ನಮ್ಮ ಹೋರಾಟ ತಿಳಿಸ್ತಾ ಇದ್ದೀವಿ. ಮುಂಚೆ ಸಾರ್ವಜನಿಕ ಸುಲಲಿತವಾಗಿ ನೋಂದಣಿ ಆಗ್ತಾಯಿತ್ತು. ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಆಮೇಲೆ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ತೀವಿ, ಅಮೌಂಟು ತೊಗೊಳ್ತಾ ಇಲ್ಲ, ಪೇಮೆಂಟ್ ಪ್ರಾಬ್ಲಮ್ ಇದೆ. ಯಾವುದೋ ಗ್ರಾಮ ಹೊಡೆದು ಯಾವುದೋ ಸೈಟ್ ನಂಬರ್ಗಳು ಬರ್ತಾ ಇದ್ದಾವೆ. ಒಂದಕ್ಕೊಂದು ಟ್ಯಾಲಿನೇ ಆಗ್ತಾಯಿಲ್ಲ. ಸಾರ್ವಜನಿಕರು ಸರ್ಕಾರಕ್ಕೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾದ್ರೆ ಭಾಳ ಹರಸಾಹಸ ಮಾಡ್ತಾ ಇದ್ದಾರೆ. ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ಜನಗಳಿಗೆ ಅನುಕೂಲ ಆಗುವ ರೀತಿ ಮಾಡಿಕೊಡ್ಬೇಕಾಗಿ ವಿನಂತಿ. ಸರ್ಕಾರ ಕ್ರಮ ಕೈಗೊಳ್ತಿಲ್ಲ. ಈ ನಮ್ಮ ಮನವಿ ಏನಂದ್ರೆ ನಮಗೆ ರೀಡೇಟ್ ಕೊಡಲೇಬೇಕು. ನಾವು ತಲತಲಾಂತರದಿಂದ 1908ರಿಂದಲೂ ಈಗ ಪತ್ರ ಬರಹ ಕೆಲಸ ಮಾಡ್ಕೊಂಡು ಬಂದಿರೋದು ನಾವು. ಅದೇ ಥರ ಈಗ ಅದನ್ನು ನಿರಂತರವಾಗಿದೆ. ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಹೋಗಿರೋದು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ದಯವಿಟ್ಟು ರೀಡೇಟ್ ಕೊಡಲೇಬೇಕು. ಇದು ನಮ್ಮ ಉಗ್ರ ಒಂದು ಹೋರಾಟದ ಸಂಕೇತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಒಕ್ಕೂಟದ ನಿರ್ಣಯದಂತೆ ಮೊನ್ನೆ ದಾವಣಗೆರೆಯಲ್ಲಿ ಸಭೆ ತೀರ್ಮಾನ ಆಯಿತು. ಸಭೆಯ ತೀರ್ಮಾನ ಪ್ರಕಾರ ರಾಜ್ಯದಲ್ಲಿ ಬರುವ ಎಲ್ಲ ಜಿಲ್ಲೆಗಳಿಂದ ಗದಗ, ಹುಬ್ಬಳ್ಳಿ, ಧಾರವಾಡ, ಗೋಕಾಕ್ ನಮ್ಮ ಮನವಿಯನ್ನು ಈ ಹಿಂದೆ ಶಾಸಕಾಂಗದಲ್ಲಿ ಮನವಿ ಮಾಡಿದ್ವಿ, ವಿಧಾನಸೌಧದಲ್ಲಿ ಮನವಿ ಮಾಡಿದ್ವಿ. ಸಂಬಂಧಪಟ್ಟ ರಾಜಕಾರಣಿಗಳಿಗೆಲ್ಲ ಮನವಿ ಮಾಡೋದು ಸಹ ಹೆಮ್ಮೆ ಚರ್ಮ ಆಗಿದೆ. ರಾಜಕಾರಣಿಗಳು ಇದ್ರ ಬಗ್ಗೆ ಏನು ಗಮನ ಕೊಡ್ತಿಲ್ಲ. ನಮ್ಮಿಂದ ರೈಟ್ಗಳಿಂದ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಸ್ಟಾಂಪ್ ಡ್ಯೂಟಿ ಮುಖಾಂತರ ಸರ್ಕಾರ ಸೇವೆ ಮಾಡ್ಕೊಂಡ್ಬಂದಿದ್ವಿ. ನಮ್ಮ ಆಸೆಯನ್ನು ನಮ್ಮ
ನಮ್ಮ ಆಸೆ ಕಡೆಗಣಿಸ್ಬಿಟ್ಟು ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತಾರೆ. ಸರ್ಕಾರಿ ನೌಕರರಿಗೆ ಎಲ್ಲ ಮೂಲಭೂತ ಸೌಕರ್ಯ ಇದ್ರೂ 5ನೇ ಆಯೋಗ ಇದ್ರೂ ಸಹ ಆರೋಗ್ಯ ವಿಮೆ ಎಲ್ಲ ಥರದ ವಿಮೆ ಕೊಡ್ತಾ ಇದ್ದಾರೆ. ಸೊ ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದ್ಬಿಟ್ರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ಸೊ ಉದಾಹರಣೆ, ಆರೋಗ್ಯ ಇಲಾಖೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಬೇರೆ, ಆಮೇಲೆ ಸರ್ಕಾರಿ ಮೆಡಿಸಿನ್ ಬೇರೆ, ಅದಕ್ಕಂತೂ ಭಾಳ ವ್ಯತ್ಯಾಸ ಇದೆ. ಹಂಗೆ ಆ ಥರ ಆ ಮಾದರಿ ನಮ್ಮಲ್ಲಿ ಕ್ಲೀನಾಗಿ ಡಿರೇಟರಿ ಈಗ ಆರ್ಟಿಕಲ್ ಬಗ್ಗೆ, ಸೆಕ್ಷನ್ ಬಗ್ಗೆ ನಮ್ಮಲ್ಲಿ ವರ್ಷ ರಿನ್ಯೂವಲ್ ಮಾಡಿಕೊಂಡು ಎಕ್ಸಾಮ್ ಮಾಡ್ಕೊಂಡು ಪಾಸ್ ಮಾಡಿಕೊಂಡು ಇಲಾಖೆ ಬಗ್ಗೆ ಪರಿಪಕ್ವತೆ ಹೊಂದಿದ್ವಿ. ಇದು ಸಿಟಿಸನ್ ಆಗಿ ಮಾಡೋದ್ರಿಂದ ಯಾವನವನು ಬೀದಿನ ಹೋಗೋನೆಲ್ಲ ಬಂದ್ಬಿಟ್ಟು ಇದ್ರ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ. ಸೊ 45A ಅಂದರೆ ಏನೂ ಗೊತ್ತಿಲ್ಲ ಅವರಿಗೆ. ದಾನಪತ್ರ ಯಾರಿಗೆ ಮಾಡಬೇಕು ಅನ್ನೋದು ಮಾಹಿತಿ ಇರ್ತಿಲ್ಲ. ಸೊ ಅಂಥವರೆಲ್ಲ ಬಂದ್ಬಿಟ್ಟು ಸಿಟಿಸನ್ ಲಾಗಿನ್ ತೊಗೊಂಡ್ಬಿಟ್ಟು ಅನುಕೂಲಕ್ಕಿಂತ ಅನನುಕೂಲ ಮಾಡಿಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ, ಅವರಿಂದ ಯಥೇಚ್ಛವಾಗಿ ದುಡ್ಡು ಇದು ಮಾಡ್ತಿದ್ದಾರೆ. ಸೊ ಇವೆಲ್ಲ ಗೊಂದಲಗಳು ಆಗ್ತಿರೋದ್ರಿಂದ ತೆಲಂಗಾಣ ಮಾದರಿಯಲ್ಲಿ ಅವರಿಗೆ ರೇಟ್ಗೂ ಲಾಗಿನ್ ಇದೆ, ಸರ್ಕಾರಕ್ಕೂ ಲಾಗಿನ್ ಇದೆ. ಅದೇ ಥರ ಸಹ ನಮಗೂ ಸಹ ಪತ್ರ ಬರಹಗಾರರಿಗೆ ಇದ್ರ ಬಗ್ಗೆ ಚೆನ್ನಾಗಿ ವಿಷಯ ತಿಳ್ಕೊಂಡಿದ್ದಾರೆ, ಪರಿಪಕ್ವವನ್ನು ಹೊಂದಿದ್ದಾರೆ. ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ, ರೇಟ್ಗಳಿಗೆ ಲಾಗಿನ್ ಕೊಡೋದ್ರಿಂದ ಒಳ್ಳೆ ವಾತಾವರಣ ಸೃಷ್ಟಿ ಆಗುತ್ತೆ, ಹಗಲುದ್ರೊಡೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಹೋರಾಟ ಮಾಡ್ತಾಯಿದ್ದೀವಿ. ಇದರ ವಿರುದ್ಧ ಇದು ಸರ್ಕಾರದ ವಿರುದ್ಧವಾಗಿ 12ನೇ ತಾರೀಕು ವಿಧಾನಸೌಧದ 16ಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸುವರ್ಣಸೌಧದಲ್ಲಿ ಧರಣಿ ಸುವರ್ಣಸೌಧ ಮುಂಭಾಗದಲ್ಲಿ ಎಲ್ಲ ಪತ್ರ ಬರಹಗಾರ ಸಹಕಾರದೊಂದಿಗೆ ಅನಿರ್ದಿಷ್ಟವಾದ ಧರಣಿ ಕುತ್ಕೊಂಡ್ಬಿಟ್ಟು ಈ ನಮ್ಮ ಛಲ ಹಠ ನಮ್ಮ ಗುರಿ ಈಡೇರುವವರೆಗೂ ಯಾವುದೇ ಕಾರಣಕ್ಕೂ ನಾವು ಮುಂದಿಟ್ಟ ಹೆಜ್ಜೆ ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಪತ್ರ ಬರಹಗಾರ ಸಹಕಾರದಿಂದ ನಮ್ಮ ಭದ್ರತೆಗಾಗಿ ಹಗಲು ಇರುಳು ಅನ್ನೋದೇ ನಾವು ಧರಣಿ ಕೂತ್ಕೊಳ್ತೀವಿ. ನಮಗೆ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಮುತ್ತಿಗೆ ಹಾಕೋಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮಗಳಿಗೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಹೋರಾಟ ಸಾರ್ವಜನಿಕರ ಪರವಾಗಿ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಸೋಮವಾರ ಮಂಗಳವಾರ ಶಿವಮೊಗ್ಗ ತಾಲೂಕಿನಲ್ಲಿ ರೇಟ್ಗಳನ್ನು ಒಮ್ಮತದಿಂದ ತಾಲೂಕು ಪತ್ರ ಬರಹಗಾರ ಸಂಘ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಇವರೆಲ್ಲ ಸಹಕಾರದೊಂದಿಗೆ ಮೀಟಿಂಗ್ ಮಾಡಿಬಿಟ್ಟು ನಂತರದ ದಿನಗಳಲ್ಲಿ ಸೋಮವಾರದಿಂದ ಯಾವುದೇ ನೋಂದಣಿ ಕಾರ್ಯಗಳನ್ನು ಮಾಡಬಾರ್ದು ಅಂತ ಸ್ಥಗಿತ ಮಾಡ್ಕೊಂಡಿದ್ದೀವಿ. ಸೊ ಒಂದು ವೇಳೆ ಈ ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇದು ಮಾಡಿದ್ರೆ ನಮ್ಮ ಕಾರ್ಯದರ್ಶಿಗಳ ಆದೇಶದಂತೆ 25,000 ರೂಪಾಯಿ ದಂಡ ಹಾಕೋಕ್ಕೂ ನಾವು ಸಂಘದಿಂದ ತೀರ್ಮಾನಿಸಿರ್ತೇವೆ.